ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಚಿಕನ್ ಕೀಮಾ ದೋಸೆ ಮಾಡುವ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಒಂದು 200 ಗ್ರಾಮ್ ಚಿಕನ್ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಮಾಡುವ ವಿಧಾನ ತೋರಿಸಿಕೊಡ್ತೀನಿ. ಚಿಕನೆಲ್ಲ ಒಂದು ಚೋಪರಲ್ಲಿ ಹಾಕೋಣ. ಚೋಪರಲ್ಲಿ ಅಂದರೆ ಒಂದು ಮಿಕ್ಸಿ ಜಾರಲ್ಲಿ ಹಾಕೋಣ. ಚೋಪರಲ್ಲಿ ಹಾಕಿ ಒಂದು ಕೀಮಾ ಥರನೇ ರೆಡಿ ಹಾಕಬೇಕು. ಚಿಕ್ಕದಾಗಿ ಪೀಸ್ ಹಾಕಿ ಈ ರೀತಿಯಲ್ಲಿ ಚೋಪ್ ಮಾಡಿಟ್ಟಿವಿ. ಈ ಚೋಪರ್ ಇಲ್ಲ ಅಂದರೆ ಒಂದು ಮಿಕ್ಸಿಯಲ್ಲಿ ಚಿಕ್ಕದು ಜಾರಿಲ್ವ ಅದರಲ್ಲೊಂದು ರೌಂಡ್ ಹಾಕಬೇಕು. ಬಿಸಿಯಾಗಿಯ ಬಾಣಲಿಲು 1.5 ಟೀ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆಗಿದ್ದು ಇದರಲ್ಲಿ 2 ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದು, ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದು, ಕಾಲು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಅರ್ಧ ಟೊಮಾಟೊ ಕಟ್ ಮಾಡಿದ್ದು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡ್ರು, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1.5 ಟೀ ಸ್ಪೂನ್ ಚಿಲ್ಲಿ ಪೌಡ್ರು, 1.5 ಟೀ ಸ್ಪೂನ್ ಧನಿಯಾ ಪೌಡ್ರ್. ಒಂದು ಚಿಕನ್ ಕೀಮಾ ಹಾಕೋಣ. ಚಿಕನ್ ಹಾಕಿ ಎಲ್ಲ ಮಿಕ್ಸ್ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರ್ಧ ಕಪ್ಪು ನೀರು ಹಾಕೋಣ. ನೀರಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಉಪ್ಪು ನೋಡಬೇಕು. ಇದು ಲಿಡ್ ಹಾಕಿ ಒಂದು 10-15 ನಿಮಿಷ ರೆಡಿ ಹಾಕಬೇಕು. ಇದು ಬೇಗ ರೆಡಿ ಆಗುತ್ತೆ. ಕೀಮಾ ಹಾಕಿಟ್ಟದಲ್ವ, ಅದಕ್ಕೆ ಬೇಗ ರೆಡಿ ಆಗುತ್ತೆ. 2 ಟೈಮ್ ನಾನು ಈ ರೀತಿಯಲ್ಲಿ ಲಿಡ್ಡೊಂದು ಓಪನ್ ಹಾಕಿ ಈ ರೀತಿಯಲ್ಲಿ ಒಂದು ಮಿಕ್ಸ್ ಹಾಕಿಟ್ಟಿದ್ದೀವಿ. ಲಿಡ್ ಓಪನ್ ಹಾಕಿ ಇದೊಂದು ಮಿಕ್ಸ್ ಹಾಕಬೇಕು. ಈಗ ನಮ್ಮದು ಚಿಕನ್ ಕೀಮಾ ಮಸಾಲ ರೆಡಿಯಾಗಿದ್ದು. ಅಷ್ಟೇ ಸಾಕು. ಈ ಒಂದು ಕನ್ಸಿಸ್ಟೆನ್ಸಿಲಿ ಬೇಕು. ಸ್ಟವ್ ಆಫ್ ಮಾಡಬೇಕು. 2 ಟೀ ಸ್ಪೂನ್ ಟೊಮ್ಯಾಟೊ ಸಾಸ್ ಹಾಕೋಣ. ಟೊಮ್ಯಾಟೊ ಸಾಸ್ ನಿಮ್ಮದು ಕೈಯಲ್ಲಿ ಇದೆಯಾ ಅಂದರೆ ಹಾಕಬೇಕಿಲ್ಲ ಅಂದರೆ ಪರವಾಗಿಲ್ಲ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿರಬೇಕು. ಈಗ ಇದು ರೆಡಿ ಆಗಿತ್ತು. ಒಂದು ದೋಸೆ ರೆಡಿ ಹಾಕಬೇಕು. ಅದಕ್ಕೆ ಬಿಸಿಯಾಗಿಯ ಪಾನಲ್ಲಿ ಹಿಟ್ಟು ಹಾಕೋಣ. ದೋಸೆ ಹಿಟ್ಟು ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ತುಪ್ಪ ಏನಂದರೆ ಇಷ್ಟ ಅಂದರೆ ಹಾಕು. ದೋಸೆ ತಿರುಗಿ ಹಾಕಬೇಡ. ಕೀಮಾ ಮಸಾಲ, ಚಿಕನ್ ಮಸಾಲ ಅಲ್ಲ, ಕೀಮಾ ಚಿಕನ್ ಮಸಾಲ ಹಾಕೋಣ. ಸ್ವಲ್ಪ ಈರುಳ್ಳಿ ಮೇಲೆ ಹಾಕೋಣ ಕಟ್ ಮಾಡಿದ್ದು. ಸ್ವಲ್ಪ ಟೊಮಾಟೊ ಚಿಕ್ಕದಾയിട്ട് ಕಟ್ ಮಾಡಿದ್ದು ಹಾಕೋಣ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಮೇಲೆ ಹಾಕೋಣ. ಒಂದು 2 ನಿಮಿಷ ಇದೊಂದು ಲಿಡ್ ಹಾಕಿ ಹಾಕೋಣ. ಈಗ ನಮ್ಮದು ಚಿಕನ್ ಕೀಮಾ ದೋಸೆ ರೆಡಿಯಾಗಿದ್ದು. ಈ ರೀತಿಯಲ್ಲಿ ಎಲ್ಲ ಒಂದು ರೆಡಿ ಹಾಕಿಡಬೇಕು. ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈ ರೀತಿಯಲ್ಲೆಲ್ಲ ಚಿಕನ್ ತಗೊಂಡು ಬರೋ ಟೈಮಲ್ಲಿ ದೋಸೆ ಎಲ್ಲ ಮಕ್ಕಳಿಗೆ ಈ ರೀತಿಯಲ್ಲಿ ಒಂದು ಮಾಡಿ ಕೊಡಬೇಕು. ಯಾವಾಗಲೂ ಚಟ್ನಿ ಸಾಂಬಾರಲ್ವ, ಈ ರೀತಿಯಲ್ಲೆಲ್ಲ ಒಂದು ಮಾಡಿ ಕೊಡಬೇಕು. ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈ ರೀತಿಯಲ್ಲೆಲ್ಲ ಒಂದು ರೆಡಿ ಹಾಕೋಣ. ಈಗ ನಮ್ಮದು ಚಿಕನ್ ಕೀಮಾ ದೋಸೆ ರೆಡಿಯಾಗಿದ್ದು. ಈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಇದು ಇಷ್ಟ ಆಗುತ್ತೆ. ಒಂದು ವೆರೈಟಿ ಟೈಪಲ್ಲೆಲ್ಲ ದೋಸೆ ಮಾರಿನ ಟೈಮಲ್ಲಿ ಈ ರೀತಿಯಲ್ಲೆಲ್ಲ ಮಾಡಿ ಕೊಡಬೇಕು ಮಕ್ಕಳಿಗೆ ಇಷ್ಟ ಆಗುತ್ತೆ. ಏನಂದರೆ ಚಟ್ನಿ ಸಾಂಬಾರೆಲ್ಲ ತಿಂದು ಬೇಜಾರಲ್ವ, ಅದಕ್ಕೆ ಈ ರೀತಿಯಲ್ಲಿ ಒಂದು ವೆರೈಟಿ ಆಗಲ್ವಾ. ಇದಕ್ಕೆ ಟಿಫಿನ್ ಬಾಕ್ಸಲ್ಲೆಲ್ಲ ಹಾಕಿಕೊಂಡು ಇದು ಒಳ್ಳೆಯದಾಗುತ್ತೆ. ನೀವು ಈ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಫ್ಯಾಮಿಲಿಗೆ ಫ್ರೆಂಡ್ಸಿನ ಒಂದು ಶೇರ್ ಮಾಡಿ. ಎಲ್ಲರೂ ಒಂದು ಟೈಮ್ ಈ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ಓಕೆ.